ಮೋದಿ ಅವರು ಪ್ರಧಾನಿಯಾಗೋ ಮೊದಲು ಭಾರತ ಜಾಗತಿಕವಾಗಿ ಯಾರಿಗೂ ಗೊತ್ತೇ ಇರಲಿಲ್ಲ. ಮೋದಿಜಿ ಬಂದ ಮೇಲೇನೆ ಭಾರತಕ್ಕೆ ಬೇರೆ ದೇಶಗಳಲ್ಲಿ ಗೌರವ ಸಿಕ್ಕಿದ್ದು ಅಂತ ಮೋದಿಜಿ ಭಕ್ತರು ಹಸಿ ಹಸಿ ಸುಳ್ಳುಗಳನ್ನು ಹೇಳ್ತಾನೆ ಬಂದಿದ್ದಾರೆ, ಈಗಲೂ ಹೇಳ್ತಾನೆ ಇದ್ದಾರೆ. ಈಗ ಅದಕ್ಕೆ ಇನ್ನೊಂದು ಸೇರ್ಪಡೆಯಾಗಿದೆ. ಇತ್ತೀಚೆಗೆ ಬಾಯಿ ಬಿಟ್ಟರೆ ಏನಾದರೂ ಒಂದು ಅಸಂಬದ್ಧ ಮಾತಾಡಿ ಆಡುವಂಥ ಮೋದಿ ಈಗ ಮತ್ತೂ ಒಂದು ವಿಚಿತ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಂದರೆ, ಗಾಂಧಿ ಸಿನಿಮಾ ಬರೋ ಮೊದಲು ಯಾರಿಗೂ ಗಾಂಧೀಜಿಯವ್ರ ಪರಿಚಯನೇ ಇರಲಿಲ್ವಂತೆ. ಈ ಮಾತಿಗೆ ಅಳಬೇಕೋ ನಗಬೇಕೋ ಗೊತ್ತಾಗ್ತಾ ಇಲ್ಲ. झूठ बोलो झूठ बोलो झूठ बोलो, बार बार बोलो बार बार बोलो बार बार बोलो, हर जगह पे बोलो और जोर जोर से बोलो. ಒಬ್ಬ ಪ್ರಧಾನಿ ತೀರಾ ಇಷ್ಟರ ಮಟ್ಟಿಗೆ ಹಾಸ್ಯಾಸ್ಪದವಾಗಿ ಹೋಗಬಾರ್ದಾಗಿತ್ತು. ಮೋದಿ ಈಗ ಹೇಳ್ತಾ ಇರೋ ಪ್ರಕಾರ ಅವ್ರು ಯಾವ ಸಿನಿಮಾದ ಬಗ್ಗೆ ಹೇಳ್ತಾ ಇದ್ದಾರೋ ಆ ಸಿನಿಮಾ ನೋಡಿಯೇ ಇರದವರಿಗೆ ಗಾಂಧೀಜಿಯವ್ರ ಬಗ್ಗೆ ಗೊತ್ತೇ ಇಲ್ಲ. ರಿಚರ್ಡ್ ಅಟೆನ್ಬರೋ ನಿರ್ದೇಶನದ ಗಾಂಧಿ ಸಿನಿಮಾ ಬಂದದ್ದು 1982ರಲ್ಲಿ. ಆದರೆ ಅವರು 1962ರಲ್ಲಿ ಆ ಸಿನಿಮಾ ಮಾಡೋದಕ್ಕೆ ನಿರ್ಧಾರ ಮಾಡಿದರು. ಗಾಂಧಿ ಹತ್ಯೆಯಾದ 2 ವರ್ಷಗಳು ಅಂದರೆ 1950ರಲ್ಲಿ ಲೂಯಿ ಫಿಶರ್ ಗಾಂಧೀಜಿಯವರ ಜೀವನ ಚರಿತ್ರೆಯನ್ನು ಬರೀತಾರೆ. ಆ ಪುಸ್ತಕವನ್ನೇ 1962ರಲ್ಲಿ ಓದಿದ ಬಳಿಕ ರಿಚರ್ಡ್ ಅಟೆನ್ಬರೋ ಗಾಂಧೀಜಿಯವ್ರ ಕುರಿತು ಸಿನಿಮಾ ಮಾಡಲೇಬೇಕು ಅನ್ನುವಂಥ ಮನಸ್ಸಾಯಿತು. ಅದಕ್ಕಾಗಿ ಅವರು ಭಾರತಕ್ಕೆ ಬಂದರು. ನೆಹರು ಅವರನ್ನು ಕಂಡರು. ಆಗ ನೆಹರು ಒಂದು ಮಾತನ್ನು ಅಟೆನ್ಬರೋ ಅವರಿಗೆ ಹೇಳಿದರು. ಗಾಂಧಿ ಕೂಡ ದೌರ್ಬಲ್ಯಗಳನ್ನು ಹೊಂದಿದ್ರು, ಅವರ ಹಿರಿಮೆಗಳ ಜೊತೆಗೆ ಅವನ್ನು ಕೂಡ ತೋರಿಸಿ, ಬರೀ ಮಹಾತ್ಮನ ಚೌಕಟ್ಟಿನಲ್ಲಿ ಅವರನ್ನು ಕಟ್ಟಿ ಹಾಕಬೇಡಿ, ಗಾಂಧೀಜಿಯ ಹಿರಿಮೆಯನ್ನು ತಿಳಿಯೋದಕ್ಕೆ ಅವೇ ಮುಖ್ಯ ಅಂತ ಹೇಳಿದರು ನೆಹರು. 1982ರಲ್ಲಿ ಆ ಸಿನಿಮಾ ಬಿಡುಗಡೆ ಆಯಿತು. ಆಗ ನ್ಯೂಯಾರ್ಕ್ ಟೈಮ್ಸ್ನಲ್ಲಿ ಬಂದಿರುವಂಥ ಲೇಖನದ ಶೀರ್ಷಿಕೆ ಏನು ಗೊತ್ತಾ? ಅ 20 year ಸ್ಟ್ರಗಲ್ ಬ್ರಿಂಗ್ಸ್ ಗಾಂಧಿ ಆನ್ ಸ್ಕ್ರೀನ್ ಅಂತ. ಅಂದರೆ ಈ ಸಿನಿಮಾಕ್ಕಾಗಿ 20 ವರ್ಷ ಕೆಲಸ ಮಾಡಿದರು. ಆ ಸಿನಿಮಾವನ್ನು ಅಟೆನ್ಬರೋ ಹಲವರಿಗೆ ಸಮರ್ಪಿಸಿದರು. ಅಂಥ ವ್ಯಕ್ತಿಗಳಲ್ಲಿ ನೆಹರು ಕೂಡ ಒಬ್ಬರಾಗಿದ್ದರು. ನೆಹರು ಅವರ ಪ್ರೇರಣೆ ಮತ್ತು ಭರವಸೆ ಇಲ್ಲದೆ ಈ ಸಿನಿಮಾ ಮಾಡೋದು ಸಾಧ್ಯ ಇರಲಿಲ್ಲ ಅಂತ ಸಿನಿಮಾದ ಸಮರ್ಪಣೆಯಲ್ಲಿ ಅಟೆನ್ಬರೋ ಹೇಳಿದರು. ಅಟೆನ್ಬರೋ ಸಿನಿಮಾಕ್ಕೂ ಮೊದಲು 1968ರಲ್ಲಿ ಭಾರತ ಸರ್ಕಾರದ ಫಿಲ್ಮ್ ಡಿವಿಷನ್ ಗಾಂಧೀಜಿ ಅವರ ಮೇಲೆ 5 ಗಂಟೆಗಳ ಸಾಕ್ಷ್ಯಚಿತ್ರವನ್ನು ಮಾಡಿತ್ತು. ಇದನ್ನು ಇಲ್ಲಿ ಹೇಳಲೇಬೇಕು, ಯಾಕಂದರೆ ಹೇಳದೇ ಇದ್ದರೆ ಮುಂದೆ ಯಾವತ್ತಾದರೂ ಮೋದಿ ಈ ಸಿನಿಮಾ ಯಾರಿಗೂ ಗೊತ್ತೇ ಇರಲಿಲ್ಲ, ತಾನೇ ಇದ್ರ ಬಗ್ಗೆ ಎಲ್ರಿಗೂ ತಿಳಿಸಿದೆ ಅಂತ ಹೇಳಿದರೂ ಹೇಳಬಹುದು. ಮೋದಿ ಹೇಳಿದ ಮೇಲೇನೆ ಅಲ್ವಾ ಈ ಅಂಧಭಕ್ತರಿಗೆ ಗೊತ್ತಾಗೋದು. ಸ್ವತಃ ಭಾರತ ಸರ್ಕಾರ ಕೂಡ ಅಟೆನ್ಬರೋ ಸಿನಿಮಾಕ್ಕೆ ನೆರವಾಗಿತ್ತು ಮತ್ತು ಆ ಮೂಲಕ ಅದರ ನಿರ್ಮಾಣದಲ್ಲಿ ಭಾರತದ ಪಾತ್ರ ಕೂಡ ಇತ್ತು. ಆದರೆ ಮೋದಿಜಿಯವ್ರ ಪ್ರಕಾರ ಆ ಸಿನಿಮಾಕ್ಕೂ ಮೊದಲು ಯಾರಿಗೂ ಗಾಂಧೀಜಿಯವರು ಗೊತ್ತೇ ಇರಲಿಲ್ಲ. ಮಾರ್ಟಿನ್ ಲೂಥರ್ ಕಿಂಗ್, ನೆಲ್ಸನ್ ಮಂಡೇಲಾ ಅಂತ ಯಾರಿಗೂ ಕೂಡ ಗಾಂಧೀಜಿಯವರು ಕಡಿಮೆ ಆಗಿರಲಿಲ್ಲ ಅನ್ನೋದು ಬಹುಶಃ ಮೋದಿಯವರಿಗೆ ಗೊತ್ತಿಲ್ಲ. ಅಟ್ಲಾಂಟಾದಲ್ಲಿ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಕುರಿತ ಸಂಗ್ರಹಾಲಯ ಇದೆ. ಅದರ ಪ್ರಾಂಗಣದಲ್ಲಿ ಕೂಡ ನಮ್ಮ ಗಾಂಧೀಜಿಯವರ ಪ್ರತಿಮೆಯನ್ನು ನಿಲ್ಲಿಸಲಾಗಿದೆ. ಗಾಂಧೀಜಿಯವರ ಬದುಕು ಮತ್ತು ಅವರ ಅಹಿಂಸಾ ತತ್ವ ತನ್ನ ಮೇಲೆ ಬಹುದೊಡ್ಡ ಪ್ರಭಾವವನ್ನು ಬೀರಿದೆ ಅಂತ ಮಾರ್ಟಿನ್ ಲೂಥರ್ ಕಿಂಗ್ ಅದೆಷ್ಟೋ ಬಾರಿ ತನ್ನ ಭಾಷಣಗಳಲ್ಲಿ ಹೇಳಿರೋದು ದಾಖಲಾಗಿದೆ. ಸ್ವತಃ ಮಾರ್ಟಿನ್ ಲೂಥರ್ ಕಿಂಗ್ ಅವರ ರಾಜಕೀಯ ನಿಲುವಿನಲ್ಲಿ ಗಾಂಧೀಜಿಯವರ ಛಾಪು ಇದ್ದಿದ್ದನ್ನು ವಿದ್ವಾಂಸರು ಗಮನಿಸಿದ್ದಾರೆ. ಮಾರ್ಟಿನ್ ಲೂಥರ್ ಕಿಂಗ್ ಎಲ್ರಿಗೂ ಗೊತ್ತು, ಆದರೆ ಅವ್ರ ಮೇಲೆ ಪ್ರಭಾವ ಬೀರಿದಂಥ ಗಾಂಧೀಜಿಯವರು ಮಾತ್ರ ಮೋದಿಜಿಯವ್ರ ಪ್ರಕಾರ ಯಾರಿಗೂ ಗೊತ್ತಿರಲಿಲ್ಲ. ನೆಲ್ಸನ್ ಮಂಡೇಲಾ ಅವರನ್ನು ದಕ್ಷಿಣ ಆಫ್ರಿಕಾದ ಗಾಂಧಿ ಅಂತಾನೆ ಕರೆಯಲಾಗುತ್ತೆ. ಆದರೆ ಅದಕ್ಕೆ ಸ್ಫೂರ್ತಿಯಾಗಿದ್ದಂಥ ಗಾಂಧೀಜಿಯವರು ಮಾತ್ರ ಮೋದಿಯವ್ರ ಪ್ರಕಾರ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿರಲಿಲ್ಲ. ಜೈಲಿನಿಂದ ಬಿಡುಗಡೆಯಾದ ಹೊತ್ತಲ್ಲಿ ಮಂಡೇಲಾ ತನ್ನ ಬದುಕಿನ ಪ್ರೇರಣೆ ಅಂತ ಗಾಂಧೀಜಿಯವರನ್ನು ನೆನಪಿಸಿಕೊಂಡಿದ್ದು ದಾಖಲಾಗಿದೆ. ಗಾಂಧೀಜಿಯವರ ಸತ್ಯಾಗ್ರಹದ ಮಾರ್ಗವನ್ನು ಮಂಡೇಲಾ ಅವರು ನೆನಪಿಸಿಕೊಂಡಿದ್ರು. ಗಾಂಧಿಯನ್ನ ಪವಿತ್ರ ಯೋಧ ಅಂತ ಹೇಳಿದರು. ಅಂಥ ಗಾಂಧೀಜಿ, ಹಾಗೆ ಮಾರ್ಟಿನ್ ಲೂಥರ್, ನೆಲ್ಸನ್ ಮಂಡೇಲಾ ಅವರ ಬದುಕಿಗೆ ಸ್ಫೂರ್ತಿಯಾಗಿದ್ದಂಥ ಗಾಂಧೀಜಿ, ಅವರ ನೆನಪಿನಲ್ಲಿ ಮತ್ತೆ ಮತ್ತೆ ವ್ಯಕ್ತವಾಗ್ತಾ ಇದ್ದಂಥ ಗಾಂಧೀಜಿ, ಮೋದಿಜಿಯವರ ಪ್ರಕಾರ ಜಗತ್ತಿನಲ್ಲಿ ಯಾರಿಗೂ ಗೊತ್ತೇ ಇರಲಿಲ್ಲ. ಏನಾದರೂ ಒಂದನ್ನು ಹೇಳಲೇಬೇಕು ಅಂತ ಮೋದಿ ಏನಾದರೂ ಒಂದು ಹೇಳ್ಕೊಳ್ಳಿ, ಆದರೆ ಪ್ರಧಾನಿ ಹುದ್ದೆಯಲ್ಲಿದ್ದುಕೊಂಡು ಇತಿಹಾಸದ ಬಗ್ಗೆ ಗೊತ್ತೇ ಇಲ್ಲದಿರೋದನ್ನು ಯಾಕೆ ಹೇಳ್ಕೊಂಡು ಈ ರೀತಿ ನಗೆಪಾಟ್ಲಿಗೀಡಾಗಬೇಕು? ಅಥವಾ ತಾನು ಇತಿಹಾಸವನ್ನೇ ತಿರುಚಬಲ್ಲೆ ಅಂತ ಯಾಕೆ ಸರ್ವಾಧಿಕಾರಿಯ ದುರಹಂಕಾರವನ್ನು ಪ್ರದರ್ಶಿಸಬೇಕು? ಪತ್ರಿಕೋದ್ಯಮವನ್ನೇ ಮರೆತ ಸಂಪಾದಕರ ಅಥವಾ ರಾಹುಲ್ ಗಾಂಧಿಯವರ ಮಾತಲ್ಲಿಯೇ ನಾವು ಹೇಳೋದಾದರೆ, ಚೇಲಾಗಳ ಮುಂದೆ ಇಂಥದೊಂದು ಸುಳ್ಳನ್ನು ಯಾಕಾದರೂ ಪ್ರಧಾನಿ ಹುದ್ದೆಯಲ್ಲಿರುವಂಥ ವ್ಯಕ್ತಿ ಹೇಳಬೇಕು? ಮೋದಿ ಏನೋ ಹೇಳಿದ್ರು ಅಂತ ಚರಿತ್ರೆಯೋ ಬದಲಾಗೋದಿಲ್ಲ, ಅಥವಾ ಗಾಂಧೀಜಿಯವರ ಘನತೆಗೂ ಏನು ಧಕ್ಕೆ ಆಗೋದಿಲ್ಲ. ಆದರೆ ಇಂಥದೊಂದು ಮಾತು ಹೇಳುವವರಿಗೆ ನಾಚಿಕೆ ಆಗಬೇಕು, ಅಂಥದೊಂದು ಮಾತು ಹೇಳೋದಕ್ಕೂ ನಾಚಿಕೆ ಆಗಬೇಕು. ಕನಿಷ್ಠ ಅವರು ಎದುರಲ್ಲಿ ಕೂತಂಥ ಆ ಆ್ಯಂಕರ್ಗಳಾದರೂ ಇಲ್ಲ ಮೋದಿಜಿ ಗಾಂಧೀಜಿಯವ್ರ ಬಗ್ಗೆ ಅದಕ್ಕೂ ಮೊದಲೇ ಬಹಳಷ್ಟು ಜನ ತಿಳ್ಕೊಂಡಿದ್ರು ಅಂತ ಒಂದು ಮಾತು ಹೇಳಬಹುದಿತ್ತು, ಹೇಳಬೇಕಾಗಿತ್ತು. ಆದರೆ ಏನು ಮಾಡೋದು? ಅವ್ರು ಕೂತಿರೋದು ದೇಶದ ಪ್ರಧಾನಿಯ ಸಂದರ್ಶನ ಮಾಡೋದಿಕ್ಕಲ್ಲ, ಮೋದಿಯವರ ದರ್ಶನಕ್ಕೆ.
ಆ ದರ್ಶನ ಸಿಕ್ಕಿದ್ದು ಅವ್ರ ಭಾಗ್ಯ. ಅವರ ವೃತ್ತಿ ಜೀವನ ಅದರಲ್ಲೇ ಸಾರ್ಥಕ ಆಯಿತು ಅಂತ ಭಾವಿಸಿ ಎದ್ದು ಬಂದವರು ಅವರು. ಇದೇ ಮೋದಿ 2018 ಸೆಪ್ಟೆಂಬರ್ 30 ಮನ್ ಕಿ ಬಾತ್ನಲ್ಲಿ ಏನು ಹೇಳಿದರು? ಮಹಾತ್ಮ ಗಾಂಧಿಯವರ ವಿಚಾರಗಳಿಂದ ಇಡೀ ಜಗತ್ತೇ ಪ್ರಭಾವಿತವಾಗಿತ್ತು. ಮಾರ್ಟಿನ್ ಲೂಥರ್ ಕಿಂಗ್ ಆಗಲಿ, ನೆಲ್ಸನ್ ಮಂಡೇಲಾ ಆಗಲಿ ಅಂಥ ಎಷ್ಟೋ ಮೇರು ವ್ಯಕ್ತಿಗಳು ಗಾಂಧೀಜಿಯವರಿಂದ ಪ್ರೇರಣೆ ಪಡೆದಿದ್ರು. ಜನರ ಸಮಾನತೆ ಮತ್ತು ಘನತೆಗಾಗಿ ಹೋರಾಡುವಂಥ ಶಕ್ತಿ ಅವರಿಗೆ ಗಾಂಧೀಜಿಯವರ ಮೂಲಕ ಬಂದಿತ್ತು ಅಂತ ಅಂದಿದ್ರಲ್ವ ಮೋದಿ. महात्मा गांधी के विचार ने पूरी दुनिया को प्रेरित किया है. डॉक्टर मार्टिन ल्यूथर किंग जूनियर हो या नेल्सन मंडेला जैसी महान विभूतियां, हर किसी ने गांधी जी के विचारों से शक्ति पाई और अपने लोगों को समानता और सम्मान का हक दिलाने के लिए लंबी लड़ाई लड़ सके. 1931ರಲ್ಲಿ ಗಾಂಧೀಜಿ ಮತ್ತು ಮಹಾನ್ ಕಲಾವಿದ ಚಾರ್ಲಿ ಚಾಪ್ಲಿನ್ ಮುಖಾಮುಖಿಯಾಗಿದ್ದರು. ಚಾಪ್ಲಿನ್ ದಿ ಗ್ರೇಟ್ ಡಿಟೆಕ್ಟರ್ ಸಿನಿಮಾದ ಕಡೆಯಲ್ಲಿ ಒಂದು ಪಾತ್ರದ ಮೂಲಕ ಬರುವಂಥ ಮಾತುಗಳಲ್ಲಿ ಇರೋದು ಗಾಂಧೀಜಿಯವರ ವಿಚಾರಧಾರೆನೇ ಆಗಿದೆ. ಆ ಸಿನಿಮಾ ಜರ್ಮನ್ ಸರ್ವಾಧಿಕಾರಿ ಹಿಟ್ಲರ್ ಕುರಿತ ವಿಡಂಬನೆಯಾಗಿತ್ತು. ಆ ಚಿತ್ರದಲ್ಲಿ ಹಿಟ್ಲರ್ನ ಹಿಂಸೆ ಕುರಿತ ಚಿತ್ರಣದ ಬಳಿಕ ಚಾಪ್ಲಿನ್ ಗಾಂಧೀಜಿಯವರ ವಿಚಾರಗಳನ್ನು ಹೇಳಿದರು. ಆದರೆ ಮೋದಿಯವರ ಪ್ರಕಾರ ಮಾತ್ರ ಗಾಂಧೀಜಿಯವರು ಮೊನ್ನೆಯವರೆಗೂ ಜಗತ್ತಿನಲ್ಲಿ ಯಾರಿಗೂ ಗೊತ್ತೇ ಇರಲಿಲ್ಲ. ಅಗ್ನಿವೀರ್ ಬಗ್ಗೆ ಮೋದಿ ಮಾತಾಡಲಿಲ್ಲ, ನಿರುದ್ಯೋಗ ಬೆಲೆ ಏರಿಕೆ ಬಗ್ಗೆ ಮೋದಿ ಮಾತಾಡಲಿಲ್ಲ, ಆರೋಗ್ಯ ಮತ್ತು ಶಿಕ್ಷಣದ ಬಗ್ಗೆ ಮೋದಿ ಮಾತಾಡಲಿಲ್ಲ. ಆದರೆ ಮಂಗಲಸೂತ್ರ, ಮುಸ್ಲಿಂ, ಮಟನ್, ಮುಜ್ರಾ, ಮಚ್ಲಿ, ಮಂದಿರ ಅಂತ ಮಾತಾಡೋ ಮೂಲಕ, ಪರಮಾತ್ಮ ಅಂತ ಮಾತಾಡೋ ಮೂಲಕ ವಿಪಕ್ಷಗಳು ಎತ್ತುವಂಥ ಗಂಭೀರ ವಿಚಾರಗಳನ್ನೆಲ್ಲ ಮರೆಸಿಬಿಡುವ ರೀತಿಯಲ್ಲಿ ಜನರ ಮನಸ್ಸನ್ನು ಬೇರೆಡೆಗೆ ಸೆಳೆಯುವಂಥ ತಂತ್ರ ಮಾಡೋದು ಮಾತ್ರ ಮೋದಿಜಿಯವರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಈಗ ಗಾಂಧೀಜಿಯವರು ಜಗತ್ತಿಗೆ ಗೊತ್ತೇ ಇರಲಿಲ್ಲ ಅಂತ ಹೇಳಿದ್ದು ಮತ್ತು ಅದನ್ನು ಭಕ್ತ ಸಂಪಾದಕರುಗಳು ಕೇಳಿಸ್ಕೊಂಡು ಮೋದಿ ಇಂಟರ್ವ್ಯೂ ಮಾಡಿದ್ದಕ್ಕೆ ಧನ್ಯತೆಯನ್ನು ಅನುಭವಿಸಿದ್ದು ಆಗಿದೆ. ಅವ್ರ ಪ್ರಕಾರ ಒಂದು ವೇಳೆ ಅಟೆನ್ಬೆರೋ ಆ ಸಿನಿಮಾ ಮಾಡಿರದೇ ಹೋಗಿದ್ರೆ ಗಾಂಧೀಜಿಯವರು ಗೊತ್ತೇ ಇರ್ತಿರ್ಲಿಲ್ಲ. ಎಷ್ಟೊಂದು ಸುಳ್ಳುಗಳು, ಎಂಥೆಂಥ ಮೂರ್ಖತನದ ಮಾತುಗಳಿವು. ಏನೂ ಮಾಡದೇ ಇದ್ರೂ ಕೂಡ ಸುಳ್ಳುಗಳ ಮೂಲಕ ಜನರನ್ನು ಸೆಳಿಬಹುದು, ಜನರನ್ನು ಮೂರ್ಖರನ್ನಾಗಿಸೋ ಮೂಲಕ ಗೆದ್ದು ಬಿಡಬಹುದು ಅನ್ನೋದು ಮೋದಿಯವರ ನಂಬಿಕೆನೋ ಅಥವಾ ಮೋದಿಯವರ ಭ್ರಮೆಯೋ ಗೊತ್ತಾಗ್ತಾ ಇಲ್ಲ. ಗಾಂಧೀಜಿಯನ್ನು ಕೂಡ ತಮಗೆ ಬೇಕಾದ ಹಾಗೆ ಬಳಸ್ಕೊಳ್ತಾ ರಾಜಕೀಯ ಮಾಡಬಲ್ಲಂಥ ಮೋದಿ ಗಾಂಧೀಜಿಯವರ ಬಗ್ಗೆ ಜಗತ್ತಿಗೆ ತಿಳಿದೇ ಇರಲಿಲ್ಲ ಅಂತ ಹೇಳೋ ಮೂಲಕ ಏನನ್ನ ಹೇಳ ಬಯಸಿದ್ದಾರೆ? ಏನಾದರೂ ಅರ್ಥವಿದೆಯಾ ಈ ಮಾತುಗಳಿಗೆ? ಅಥವಾ ಚೇಲಾಗಳ ಮುಂದೆ ಸಂಶೋಧಕನ ಪೋಸ್ ಕೊಟ್ರ ಮೋದಿ? ಪ್ರಧಾನಿ ಕಚೇರಿಯಲ್ಲಿಯೂ ಕೂಡ ಗಾಂಧೀಜಿಯವರ ಪ್ರತಿಮೆ ಇದೆ. ಆದರೆ ಮೋದಿಯವರ ಮಾತಿನಲ್ಲಿ, ನಡೆಯಲ್ಲಿ, ವಿಚಾರದಲ್ಲಿ ಗಾಂಧೀಜಿ ಎಷ್ಟರ ಮಟ್ಟಿಗಿದ್ದಾರೆ? ದೇಶ ವಿದೇಶಗಳಲ್ಲೆಲ್ಲ ಗಾಂಧಿಯವರನ್ನು ಗೌರವಿಸಲಾಗುತ್ತೆ. ನೂರಾರು ದೇಶಗಳಲ್ಲಿ ಗಾಂಧೀಜಿಯ ಪ್ರತಿಮೆಗಳಿವೆ. ಯಾವ ನೋಟ್ಗಳನ್ನು ಮೋದಿ ಬ್ಯಾನ್ ಮಾಡಿ ಲಕ್ಷಾಂತರ ಜನರ ಸಂಕಷ್ಟಕ್ಕೆ ಕಾರಣರಾದರೂ ಆ ನೋಟುಗಳ ಮೇಲೂ ಕೂಡ ಗಾಂಧೀಜಿಯವರ ಚಿತ್ರ ಇತ್ತಲ್ಲ. ಯಾವ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ 13 ವರ್ಷ ಮೋದಿಯವರು ಇದ್ರು ಆ ರಾಜ್ಯದ ರಾಜಧಾನಿಗೂ ಕೂಡ ಗಾಂಧಿನಗರ ಅಂತಾನೆ ಹೆಸರಿದೆ ಅಲ್ವಾ? ದೇಶಾದ್ಯಂತ ಗಾಂಧಿಯವರ ಹೆಸರಿನಲ್ಲಿ ಸಾವಿರಾರು ಶಿಕ್ಷಣ ಸಂಸ್ಥೆಗಳಿವೆ, ಅಧ್ಯಯನ ಕೇಂದ್ರಗಳಿವೆ. ಓಟ್ಗಾಗಿ ಗಾಂಧೀಜಿಯವರ ಹೆಸರು ಬಳಸುವ ರಾಜಕಾರಣವೂ ಕೂಡ ಈ ದೇಶದಲ್ಲಿ ಬೃಹತ್ ಸ್ವರೂಪದ್ದೇ ಆಗಿದೆ. ಈವರೆಗೆ ಓಟಿಗಾಗಿ ಹಲವು ನಾಯಕರು ಗಾಂಧೀಜಿಯವರ ಹೆಸರನ್ನು ಬಳಸಿದ್ರೆ, ಈಗ ಮೋದಿ ಚುನಾವಣಾ ವಿಷಯಗಳನ್ನು ಅಡಗಿಸುವಂಥ ತಂತ್ರವಾಗಿ ಗಾಂಧೀಜಿಯವರ ಹೆಸರನ್ನು ಬಳಸ್ಕೊಳ್ತಾ ಇದ್ದಾರೆ. ಇವರಿಗೆ ಗಾಂಧೀಜಿ ಬೇಕು, ಆದರೆ ಇವ್ರ ಪ್ರಕಾರ ಗಾಂಧೀಜಿ ಮಾತ್ರ 1982ವರೆಗೂ ಯಾರಿಗೂ ಗೊತ್ತೇ ಇರಲಿಲ್ಲ. ಈಗ ಈ ರೀತಿ ಹೇಳಿರುವ ಮೋದಿ ಮುಂದೆ ತನಗಿಂತ ಮೊದಲು ಈ ದೇಶದಲ್ಲಿ ಪ್ರಧಾನಮಂತ್ರಿಗಳ ಬಗ್ಗೆ ಗೊತ್ತೇ ಇರಲಿಲ್ಲ ಅಂತ ಹೇಳಿದರೂ ನಾವು ಅಚ್ಚರಿ ಪಡಬೇಕಾಗಿಲ್ಲ. ಮೋದಿ ಹೀಗೆಲ್ಲ ಹೇಳಿದ ಬಳಿಕನೂ ಮೋದಿ ಏನನ್ನೋದು ಜನರಿಗೆ ಅರ್ಥವಾಗಿಲ್ಲ ಅನ್ನೋದಾದರೆ ಇದಕ್ಕಿಂತ ದುರಂತ ಇನ್ನೇನಿದೆ? ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.